ನಮಸ್ಕಾರ ವೀಕ್ಷಕರೇ, ಈ ಬನ್ನಿ ಚಾನೆಲ್ಗೆ ಸ್ವಾಗತ. ನಮ್ಮ ವಿಡಿಯೋಗಳನ್ನು ಮೊದಲ ಬಾರಿ ನೋಡುತ್ತಿದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಲೈಕ್ ಮತ್ತು ಶೇರ್ ಮಾಡಲು ಮರೆಯದಿರಿ. ಕತೆಗಳನ್ನು ಸ್ಕಿಪ್ ಮಾಡದೆ ನೋಡಿ ಆನಂದಿಸಿ. ಪಶ್ಚಾತ್ತಾಪದ ಜೀವನ. ಅವರಿಬ್ಬರು ತುಂಬ ವೃದ್ಧರಾಗಿದ್ದರು. ಯಾವ ವಿಷಯಕ್ಕೂ ಪತಿ ಪತ್ನಿಯನ್ನು ಬಿಟ್ಟುಕೊಡುತ್ತಿರಲಿಲ್ಲ. ಹಾಗೆಯೇ ಪತ್ನಿಯು ಪತಿಯ ಎಲ್ಲ ಕಷ್ಟಗಳಿಗೂ ಹೆಗಲಾಗಿರುತ್ತಿದ್ದರು. ಅವರಿಬ್ಬರಿಗೆ ಇಬ್ಬರು ಗಂಡು ಮಕ್ಕಳು. ಪತಿಯು ಒಳ್ಳೆಯ ಸರ್ಕಾರಿ ಕೆಲಸದಲ್ಲಿ ಇದ್ದಿದ್ದರಿಂದ ಮಕ್ಕಳನ್ನು ಚೆನ್ನಾಗಿ ಓದಿಸಿ ಉನ್ನತ ವಿದ್ಯಾಭ್ಯಾಸ ಕೊಡಿಸಿದ್ದರು. ರಿಟೈರ್ಮೆಂಟಿನಲ್ಲಿ ಬಂದ ಹಣದಿಂದ ಮತ್ತು ತಾವು ಉಳಿತಾಯ ಮಾಡಿದ ಹಣದಿಂದ ಒಂದು ತೋಟದ ಮನೆ ಖರೀದಿಸಿದ್ದರು. ಮಕ್ಕಳಿಗೆ ಮದುವೆ ಮಾಡಿದ ನಂತರ ಇಬ್ಬರು ದೂರದ ಅಮೆರಿಕಕ್ಕೆ ಪತ್ನಿಯೊಂದಿಗೆ ತೆರಳುತ್ತಾರೆ. ಮೊದಲೆಲ್ಲ ದಿನವೂ ಕರೆ ಮಾಡಿ ಮಾತನಾಡುತ್ತಿದ್ದ ಮಕ್ಕಳಿಗೆ ಈಗೀಗ ಸಮಯವೇ ಇಲ್ಲದಂತಾಗಿತ್ತು. ಮೊಮ್ಮಕ್ಕಳನ್ನು ನೋಡಲು ಮನಸ್ಸು ಹಾತೊರೆಯುತ್ತಿತ್ತು. ಕಾಡಿಬೇಡಿ ಹೇಳಿದ ನಂತರ ವರ್ಷಕ್ಕೊಮ್ಮೆ ಒಂದು ವಾರ ಮನೆಯಲ್ಲಿ ಉಳಿದು ನಂತರ ಪುನಃ ಅಮೆರಿಕಕ್ಕೆ ತೆರಳುತ್ತಿದ್ದರು. ಅಪ್ಪ ಅಮ್ಮನಿಗೆ ಯಾವುದೇ ತೊಂದರೆಯಿಲ್ಲ. ಅಪ್ಪನಿಗೆ ಪೆನ್ಷನ್ ಬರುತ್ತದೆ, ಖರ್ಚೆಲ್ಲ ಅದರಲ್ಲೇ ಹೋಗುತ್ತದೆ. ಅವರಿಗೆ ಹೊಸದಾಗಿ ಯಾವ ಖರ್ಚೂ ಇರುವುದಿಲ್ಲ. ಆದ್ದರಿಂದ ಇನ್ನು ಮುಂದೆ ನಾವುಗಳು ಹಣ ಕಳುಹಿಸಲು ಸಾಧ್ಯವಿಲ್ಲ. ನಾವು ಅಲ್ಲಿ ಮನೆಯನ್ನು ಕೊಂಡುಕೊಳ್ಳಬೇಕು ಎಂದು ತೀರ್ಮಾನಿಸಿದ್ದೇವೆ. ಅಲ್ಲಿನ ಜೀವನ ಇಲ್ಲಿನಂತಲ್ಲ, ದುಬಾರಿ ಖರ್ಚು ವೆಚ್ಚ. ಇಷ್ಟೆಲ್ಲ ಹೇಳುವಾಗ ತಾಯಿಯು, ಸರಿ ಮಕ್ಕಳೇ, ನೀವಿನ್ನು ಖರ್ಚಿಗೆ ಯಾವ ಹಣ ಕಳುಹಿಸೋದು ಬೇಡ. ಕೊನೆ ಪಕ್ಷ ವರ್ಷಕ್ಕೊಮ್ಮೆಯಾದರೂ ಬಂದು ನಮ್ಮನ್ನು ಭೇಟಿಯಾಗಿ ಹೋಗಿ. ನಾವಿಬ್ಬರೇ ಎಷ್ಟು ಅಂತ ಒಂಟಿಯಾಗಿ ಜೀವಿಸೋದು? ನಮಗೂ ನಿಮ್ಮನ್ನೆಲ್ಲ ನೋಡುವ ಆಸೆ ಇರುವುದಿಲ್ಲವೇ? ಇದೆಲ್ಲ ನೋಡಬೇಕು ಅಂತಾನ ಇಷ್ಟೆಲ್ಲ ಕಷ್ಟಪಟ್ಟು ಹಣ ಕೂಡಿಸಿಟ್ಟು ನಿಮಗೆಲ್ಲ ವಿದ್ಯಾಭ್ಯಾಸ ಕೆಲಸ ಕೊಡಿಸಿದ್ದು? ನೀವು ಕೇಳಿದ್ದನ್ನೆಲ್ಲ ಇಲ್ಲ ಎನ್ನದೆ ಒಂದೇ ಗಳಿಗೆಯಲ್ಲಿ ಕೊಡಿಸಿದ್ದು? ಸರಿ ಸರಿ, ಈಗ ಅದನ್ನೆಲ್ಲ ಹೇಳುತ್ತಾ ಕೂರಬೇಡಿ. ಎಲ್ಲ ಅಪ್ಪ ಅಮ್ಮ ಮಾಡುವಂತೆ ನೀವು ಮಾಡಿದ್ದೀರಾ ಅಷ್ಟೇ. ಸಾಧ್ಯವಾದಾಗ ಬರುತ್ತೇವೆ ಎಂದು ಹೇಳುತ್ತಾ ಹೊರಡುವರು. ದಿನಗಳು ಕಳೆದಂತೆ ಪತಿಯ ಆರೋಗ್ಯದಲ್ಲಿ ಏರುಪೇರು ಉಂಟಾಗುತ್ತದೆ. ಆಸ್ಪತ್ರೆಯಲ್ಲಿ ಇರಬೇಕಾದಾಗ ಅವರ ಸಹಾಯಕ್ಕೆ ಬೇರೆ ಯಾರೂ ಬರೋದಿಲ್ಲ. ವಯಸ್ಸಾದ ಪತ್ನಿಯೇ ಅಲ್ಲಿ ಅವರ ಸೇವೆ ಮಾಡುತ್ತಾರೆ. ದೇವರು ನಮಗೆ ಎಲ್ಲವನ್ನು ಕರುಣಿಸಿದ್ದಾನೆ. ಆದರೆ ವಯಸ್ಸಿನ ಕಾಲದಲ್ಲಿ ನಮ್ಮ ಮಕ್ಕಳೇ ನಮ್ಮ ಜೊತೆಯಲ್ಲಿ ಇಲ್ಲದಿದ್ದರೆ ಎಷ್ಟು ಕಷ್ಟ ಅಲ್ಲವೇ ಎಂದು ಕಣ್ಣೀರಿಡುವರು ಪತಿರಾಯರು. ಎಲ್ಲ ವಿಷಯ ಮಕ್ಕಳಿಗೆ ಗೊತ್ತಿದ್ದರೂ ಆರೋಗ್ಯ ವಿಚಾರಿಸಲು ಕೂಡ ಕರೆ ಮಾಡಲು ಮಕ್ಕಳಿಗೆ ಸಮಯವಿರಲಿಲ್ಲ. ಯಾರೂ ಕೂಡ ಅದರ ಬಗ್ಗೆ ಅವರಿಗೆ ತಿಳಿಸಿ ಹೇಳುತ್ತಿರಲಿಲ್ಲ. ಹೆಂಡತಿಯರು ಅವರ ತಾಳಕ್ಕೆ ತಕ್ಕಂತೆ ಕುಣಿಯುತ್ತಿದ್ದರು. ದಿನವೂ ಅವರಿಗೆ ಅವರದೇ ಸಂತೋಷದ ಗಳಿಗೆ ಇರುವುದರಿಂದ ತಂದೆ ತಾಯಿಯನ್ನು ಒಂದು ಲೆಕ್ಕದಲ್ಲಿ ಮರೆತೇ ಬಿಟ್ಟಿದ್ದರು. ಕೊನೆಗೂ ಆಸ್ಪತ್ರೆಯಿಂದ ಮನೆಗೆ ಬಂದು ಒಂದು ನಿಟ್ಟುಸಿರು ಬಿಟ್ಟರು. ತನ್ನ ಪತ್ನಿಯ ಆರೈಕೆ ಇರದಿದ್ದರೆ ತಾನು ಜೀವಂತವಾಗಿ ಈ ಮನೆಗೆ ಬರಲು ಸಾಧ್ಯವಾಗುತ್ತಿರಲಿಲ್ಲ ಎಂದು ಹೇಳುತ್ತಾ ಕಣ್ಣೀರಿಡುವರು. ಪತ್ನಿಯೊಂದಿಗೆ ಅಂದು ರಾತ್ರಿ ಒಂದು ತೀರ್ಮಾನಕ್ಕೆ ಬರುವರು. ನಾವು ಹೀಗೆ ಇದ್ದರೆ ಕೊನೆಗಾಲದಲ್ಲಿ ನಮ್ಮ ಉಸಿರು ನಿಂತರೆ ಯಾರೂ ಬಂದು ನೋಡುವವರಿಲ್ಲ. ಅನಾಥ ಶವಗಳಂತೆ ಈ ಮನೆಯಲ್ಲಿ ಬಿದ್ದಿದ್ದರೂ ಕೂಡ ಯಾರಿಗೂ ತಿಳಿಯುವುದಿಲ್ಲ. ಆದ್ದರಿಂದ ನಾನು ಒಂದು ತೀರ್ಮಾನ ಮಾಡಿದ್ದೇನೆ. ಅವರ ಮಾತುಗಳನ್ನು ಕೇಳಿ ಪತ್ನಿಯು ಸರಿ ಎಂದು ಒಪ್ಪಿಕೊಳ್ಳುತ್ತಾರೆ. ಮೊದಲೆಲ್ಲ ವಾರಕ್ಕೊಮ್ಮೆ ಕರೆ ಮಾಡುತ್ತಿದ್ದ ಮಕ್ಕಳು ಈಗೀಗ ವರ್ಷಗಟ್ಟಲೆ ಕರೆ ಮಾಡದೆ ಸುಮ್ಮನಿದ್ದು ಬಿಡುತ್ತಿದ್ದರು. ಒಮ್ಮೆ ಅವರಿಬ್ಬರು ಅಣ್ಣ ತಮ್ಮ ಜೊತೆಯಾಗಿ ತಮ್ಮ ಗೆಳೆಯನ ಮನೆಗೆ ಬರ್ತ್ಡೇ ಪಾರ್ಟಿ ಆಚರಿಸಲು ತೆರಳುತ್ತಿದ್ದಾಗ ಅಚಾನಕ್ಕಾಗಿ ಒಂದು ಅಪಘಾತ ಉಂಟಾಗುತ್ತದೆ. ಅಪಘಾತ ಎಷ್ಟು ಭೀಕರವಾಗಿತ್ತೆಂದರೆ ಇಬ್ಬರ ಜೀವ ಉಳಿದಿದ್ದೇ ಹೆಚ್ಚು.
ಒಬ್ಬ ಮಗನ 2 ಕಾಲುಗಳು ಮುರಿದಿತ್ತು. ಮತ್ತೊಬ್ಬ ಮಗನ ಬೆನ್ನಿನ ಮೂಳೆ ಮುರಿದು ಶಾಶ್ವತವಾಗಿ ನಡೆದಾಡದಂತಾಗಿದ್ದ. ತಾವು ದುಡಿದ ಹಣ, ಮನೆ ಮಾರಾಟ ಮಾಡಿದರೂ ಕೂಡ, ಎಲ್ಲವನ್ನೂ ಖರ್ಚು ಮಾಡಿದರೂ ಅವರಿಬ್ಬರು ಮೊದಲಿನಂತೆ ಆಗಲು ಸಾಧ್ಯವಾಗಿರಲಿಲ್ಲ. ಕೊನೆಗೆ ಅಲ್ಲಿನ ಕೆಲವು ಗೆಳೆಯರು ಸಹಾಯ ಮಾಡಿದ್ದರಿಂದ ಹೆಂಡತಿ ಮಕ್ಕಳೊಂದಿಗೆ ಊರಿಗೆ ಮರಳಿದ್ದರು. ಊರಿಗೆ ಹಿಂತಿರುಗಿದ್ದೇ ಕಾರಿನಲ್ಲಿ ಮನೆಯ ಕಡೆಗೆ ಹೊರಡುತ್ತಾರೆ. ಮನೆಗೆ ಬಂದಾಗ ಅವರಿಗೆ ಆಶ್ಚರ್ಯವಾಗಿತ್ತು. ಅವರಿದ್ದ ಮನೆಗೆ ಬೀಗ ಹಾಕಲಾಗಿತ್ತು. ಹಾಗೆಯೇ ಅದರ ಪಕ್ಕದಲ್ಲಿ ಒಂದು ವೃದ್ಧಾಶ್ರಮ ತಲೆ ಎತ್ತಿತ್ತು. ಇದನ್ನೆಲ್ಲ ನೋಡಿ ಮಗ ಸೊಸೆಯಂದಿರಿಗೆ ಆಶ್ಚರ್ಯ. ಹಾಗಿದ್ದರೆ ನಮ್ಮ ತಂದೆ ತಾಯಿ ಎಲ್ಲಿ ಹೋದರು ಎಂದು ನೆರೆಯವರೊಂದಿಗೆ ಕೇಳಿದಾಗ, ಆ ವೃದ್ಧಾಶ್ರಮದಲ್ಲಿ ಹೋಗಿ ವಿಚಾರಿಸಿ ಎನ್ನುವರು. ನಂತರ ಎಲ್ಲರೂ ವೃದ್ಧಾಶ್ರಮಕ್ಕೆ ಹೋದಾಗ ಅಲ್ಲಿ ತಮ್ಮ ತಂದೆ ತಾಯಿಯನ್ನು ನೋಡಿ ಆಶ್ಚರ್ಯಪಡುವರು. ಆ ಆಶ್ರಮದ ಮೇಲುಸ್ತುವಾರಿಯನ್ನು ತಂದೆ ನೋಡಿಕೊಳ್ಳುತ್ತಿದ್ದರು. ತಾಯಿ ತಮಗಾಗುವಷ್ಟು ಉಪಚಾರವನ್ನು ಮಾಡಿಕೊಡುತ್ತಿದ್ದರು. ಜೊತೆಗೆ ಎಲ್ಲವನ್ನು ನೋಡಿಕೊಳ್ಳಲು ಒಬ್ಬ ಮ್ಯಾನೇಜರ್ ಇದ್ದನು. ಏನೊಂದು ಅರ್ಥವಾಗದೆ ಮ್ಯಾನೇಜರ್ನನ್ನು ಕರೆದು ಕೇಳಿದಾಗ, ನಾನೇನು ಹೇಳಲಾರೆ ಸರ್, ನೀವುಗಳು ಆ ದಂಪತಿಯೊಂದಿಗೆ ಕೇಳಿ. ಅವರು ನಮ್ಮ ಪಾಲಿಗೆ ಭಗವಂತ ಇದ್ದಂತೆ. ಅದೂ ಅಲ್ಲದೆ ನೀವು ಯಾರೆಂದು ನಮಗೆ ಗೊತ್ತಿಲ್ಲ. ಆದ್ದರಿಂದ ಇಲ್ಲಿನ ವಿಷಯಗಳನ್ನು ನಿಮ್ಮೊಂದಿಗೆ ಖಂಡಿತವಾಗಿಯೂ ಮಾತನಾಡಲಾರೆ ಎಂದು ಹೇಳಿ ಹೊರಟು ಹೋಗುವನು. ಕೊನೆಗೆ ಇಬ್ಬರು ಮಕ್ಕಳು ತಂದೆಯೊಂದಿಗೆ ಕ್ಷಮೆ ಕೇಳುವರು. ನಿಮ್ಮೊಂದಿಗೆ ಕ್ಷಮೆ ಕೇಳಲು ನಾವು ಅರ್ಹರಲ್ಲ ಅಪ್ಪ. ಆ ವೃದ್ಧ ದಂಪತಿಯ ಮನಸ್ಸು ಕಲ್ಲಾಗಿ ಹೋಗಿತ್ತು. ಅಪ್ಪ, ಅಮ್ಮ, ನಮ್ಮಿಂದ ದೊಡ್ಡ ತಪ್ಪಾಗಿ ಹೋಯಿತು. ಯೌವನ, ಹಣ ಎಲ್ಲವೂ ಇದ್ದಾಗ ನಿಮ್ಮನ್ನು ಮರೆತು ನಮ್ಮದೇ ಲೋಕದಲ್ಲಿ ಸಂಚರಿಸುತ್ತಿದ್ದೆವು. ಈಗ ಅಪಘಾತವಾಗಿ ಎಲ್ಲವನ್ನು ಕಳೆದುಕೊಂಡಿದ್ದೇನೆ. ದಯವಿಟ್ಟು ನಮ್ಮನ್ನು ಅರ್ಥ ಮಾಡಿಕೊಳ್ಳಿ ಎನ್ನುವಾಗ ಪತ್ನಿಯನ್ನು ಕರೆಯುತ್ತಾ, ಇವರು ನಮ್ಮ ಆಶ್ರಮಕ್ಕೆ ಅತಿಥಿಗಳಾಗಿ ಬಂದಿದ್ದಾರೆ. ಎಲ್ಲರನ್ನೂ ಉಪಚರಿಸುವಂತೆ ಇವರನ್ನು ಉಪಚರಿಸಿ ಕಳುಹಿಸಿಬಿಡು. ನನಗೂ ಇವರಿಗೂ ಯಾವುದೇ ಸಂಬಂಧವಿಲ್ಲ. ಒಂಟಿಯಾಗಿ ಜೀವನ ಕಳೆಯುವಾಗ ನಮ್ಮನ್ನು ತಿರುಗಿ ಕೂಡ ನೋಡದವರು. ಆ ಮನೆಯಲ್ಲಿ ನಾವು ಏನೆಲ್ಲ ಕಷ್ಟಪಟ್ಟಿದ್ದೆವು ಎಂದು ನೀವು ಯಾರಾದರೂ ಒಂದು ದಿನ ಕರೆ ಮಾಡಿ ಕೇಳಿದ್ದೀರಾ? ಅಥವಾ ನಿಮಗೆ ಕರೆ ಮಾಡಿ ಕೇಳುವಂತೆ ನಿಮ್ಮ ಹೆಂಡತಿಯರು ಹೇಳಿದ್ದರಾ? ಅದಕ್ಕೆ ನಾನು ಈ ತೀರ್ಮಾನ ಮಾಡಿ ಈ ವೃದ್ಧಾಶ್ರಮವನ್ನು ನಡೆಸಲು ಎಲ್ಲ ಪತ್ರಗಳನ್ನು ಸರಿ ಮಾಡಿಸಿ ನಾನೇ ಉಸ್ತುವಾರಿ ವಹಿಸಿಕೊಂಡೆ. ನನಗೆ ತಿಳಿದಿರುವ ಒಬ್ಬ ಆಶ್ರಮದ ಕಡೆಯವರು ಎಲ್ಲ ಸಹಾಯವನ್ನು ಮಾಡಿಕೊಟ್ಟರು. ನಾವಿಬ್ಬರು ಜೀವಂತವಾಗಿ ಇರುವ ತನಕ ಈ ಆಶ್ರಮವನ್ನು ಮತ್ತು ಇಲ್ಲಿನ 5 ಎಕರೆ ಭೂಮಿಯಲ್ಲಿ ಬರುವ ಆದಾಯವನ್ನು ಇಲ್ಲಿಗೆ ಖರ್ಚು ಮಾಡುತ್ತಾ ನಿರ್ವಹಿಸುತ್ತಾ ಹೋಗುತ್ತೇವೆ. ಹೇಗೋ ದೇವರ ದಯದಿಂದ ಈ ಆಶ್ರಮ ಚೆನ್ನಾಗಿ ನಡೆದು ಹೋಗುತ್ತಿದೆ. ನಮ್ಮಿಬ್ಬರ ಮರಣದ ನಂತರ ಇದರ ಎಲ್ಲ ಹಕ್ಕುಗಳನ್ನು ಆಶ್ರಮಕ್ಕೆ ವಹಿಸಿದ್ದೇನೆ. ಯಾವುದೇ ಕಾರಣಕ್ಕೂ ಇದಕ್ಕೂ ನನ್ನ ಮಕ್ಕಳಿಗೂ ಸಂಬಂಧವಿಲ್ಲ ಎಂದು ಬರೆದು ಕೂಡ ಕೊಟ್ಟಿದ್ದೇನೆ. ಇನ್ನೂ ಹೆಚ್ಚಿನ ವಿಷಯವನ್ನು ನಿಮಗೆ ತಿಳಿಸಲು ನಾನು ಇಚ್ಛಿಸೋದಿಲ್ಲ. ಬಂದವರಿಗೆ ಆಹಾರ ನೀಡಿ ಕಳುಹಿಸು ಎಂದು ಪತ್ನಿಯ ಕಡೆಗೆ ಹೇಳುತ್ತಾ ಒಳನಡೆಯುವರು. ಇಬ್ಬರು ಮಕ್ಕಳು ತಮ್ಮ ತಪ್ಪಿನ ಅರಿವಾಗಿ ಕಣ್ಣೀರು ಸುರಿಸಿದರೂ ಆ ದಂಪತಿಗಳ ಮನಸ್ಸು ಕರಗಲಿಲ್ಲ. ಏಕೆಂದರೆ ಇದಕ್ಕೂ ಮುಂಚೆ ಅಷ್ಟೂ ಬೇಸರವನ್ನು ಅವರು ನುಂಗಿದ್ದರು. ಇದಕ್ಕಿಂತ ಹೆಚ್ಚಿನ ನೋವು ಕಣ್ಣೀರುಗಳನ್ನು ಅವರು ಸುರಿಸಿ ಕಂಗಾಲಾಗಿದ್ದರು. ಆಗ ಇಲ್ಲದಿದ್ದ ಮಮಕಾರ ಈಗ ಯಾತಕ್ಕೆ? ಅತ್ತ ಮನೆಯೂ ಇಲ್ಲದೆ, ಇತ್ತ ಕಡೆ ಕೆಲಸವೂ ಸಿಗದೆ ಅದೇ ಊರಿನಲ್ಲಿ ಬಾಡಿಗೆ ಮನೆ ಪಡೆದು ವಾಸಿಸಲು ತೀರ್ಮಾನಿಸಿದರು. ಇಬ್ಬರ ಹೆಂಡತಿಯರು ಕೆಲಸಕ್ಕೆ ಹೋಗಿ ಜೀವನ ನಿಭಾಯಿಸುತ್ತಿದ್ದರು.
ಅರಸನಂತೆ ಬಾಳಿ ಈಗ ಆಳಿನಂತೆ ಜೀವನ ಸಾಗಿಸುತ್ತಿದ್ದರು. ಕೊನೆಗೆ ಅದೊಂದು ದಿನ ಪತಿಯು ಎಲ್ಲ ಸತ್ಯವನ್ನು ತಿಳಿಸಿದ್ದರು. ಪತ್ನಿಗೂ ಈ ವಿಷಯ ತಿಳಿದಿರಲಿಲ್ಲ. ಅವರು ನಡೆಸುತ್ತಿದ್ದ ವೃದ್ಧಾಶ್ರಮವನ್ನು ತನ್ನ 2 ಮೊಮ್ಮಕ್ಕಳ ಹೆಸರಿಗೆ ಲಾಯರ್ ಮೂಲಕ ಬರೆಸಿದ್ದರು. ತಮ್ಮ ಕಾಲಾನಂತರ ಇದನ್ನು ತಮ್ಮ ಮಕ್ಕಳು ಮುನ್ನಡೆಸಬೇಕು ಎಂದು ಕೂಡ ಬರೆಸಿದ್ದರು. ಎಷ್ಟಾದರೂ ಹೆತ್ತವರಿಗೆ ಮಕ್ಕಳು ಬೇಡವೆನಿಸುವರೇ? ಕೊನೆಯಲ್ಲಿ ಮಕ್ಕಳಿಗೆ ಈ ವಿಷಯ ತಿಳಿದಾಗ ತುಂಬ ಬೇಸರಗೊಳ್ಳುವರು, ಕಣ್ಣೀರಿಡುವರು. ತಾವು ಅಮೆರಿಕಾದಲ್ಲಿದ್ದಾಗ ತಂದೆ ತಾಯಿಯ ಬಗ್ಗೆ ಸ್ವಲ್ಪವೂ ಯೋಚಿಸದೆ ನಮ್ಮದೇ ಲೋಕದಲ್ಲಿ ಜೀವಿಸುತ್ತಿದ್ದೆವು. ಆದರೆ ಕಾಲವೇ ನಮಗೆ ಒಳ್ಳೆಯ ಪಾಠ ಕಲಿಸಿತ್ತು. ಇನ್ನೆಂದಿಗೂ ಎದ್ದು ಓಡಾಡಲು ಸಾಧ್ಯವಾಗದ ನರಕ ಜೀವನ ಇಬ್ಬರನ್ನು ಪಾತಾಳಕ್ಕೆ ಇಳಿಸಿಬಿಟ್ಟಿತ್ತು. ತಮ್ಮ ತಪ್ಪಿಗೆ ತಂದೆಯೊಂದಿಗೆ ಕಣ್ಣೀರು ಸುರಿಸುತ್ತಾ ಕ್ಷಮೆ ಯಾಚಿಸುವರು. ತಾಯಿಯ ಮನಸ್ಸು ಕರಗಿ ಪತಿಯೊಂದಿಗೆ ಕ್ಷಮೆ ನೀಡಲು ಗೋಗರೆಯುವರು. ನಂತರ ತಂದೆ ತಾಯಿ ಇಬ್ಬರು ಕೂಡ ಮಕ್ಕಳಿಗೆ ಕ್ಷಮೆ ನೀಡಿ ತಾವು ನಡೆಸುತ್ತಿರುವ ಆಶ್ರಮವನ್ನು ನೀವೇ ಮುನ್ನಡೆಸಿಕೊಂಡು ಹೋಗಬೇಕು ಎಂದು ತಿಳಿಸಿದಾಗ, ಇಲ್ಲ ಅಪ್ಪ, ನೀವಿಬ್ಬರು ಇರುವಷ್ಟು ಕಾಲವೂ ನೀವೇ ನಡೆಸಿ ಸಂತೋಷದಿಂದ ಇರಬೇಕು. ನಾವು ಜೊತೆಗಿದ್ದು ಸಹಕರಿಸುತ್ತೇವೆ. ನಾವು ಮಾಡಿದ ತಪ್ಪಿಗೆ ದೇವರು ಒಳ್ಳೆಯ ಶಿಕ್ಷೆಯನ್ನೇ ನೀಡಿದ್ದಾನೆ. ನಮ್ಮ ತಪ್ಪಿಗೆ ಈಗ ಪಶ್ಚಾತ್ತಾಪದ ಜೀವನವನ್ನು ಕೂಡ ನಡೆಸುತ್ತಿದ್ದೇವೆ. ಸಂತೋಷದಿಂದ ಜೀವನ ಸಾಗಿಸುವಾಗ ನಿಮ್ಮಿಬ್ಬರ ಬಗ್ಗೆ ಒಮ್ಮೆಯೂ ಯೋಚನೆ ಮಾಡಿರಲಿಲ್ಲ. ಅದಕ್ಕೆ ದೇವರು ಒಳ್ಳೆಯ ಶಿಕ್ಷೆಯನ್ನೇ ನೀಡಿದ್ದಾನೆ ನಮಗೆ. ಇದು ನಮಗೆ ಅರ್ಹತೆ. ಇನ್ನು ಮುಂದೆ ನಾವುಗಳು ಕೂಡ ಇಲ್ಲಿಯ ಸದಸ್ಯರಂತೆ ಜೀವಿಸುತ್ತೇವೆ. ನಮಗೆ ಯಾವುದೇ ಆಡಂಬರದ ಶ್ರೀಮಂತಿಕೆಯ ಜೀವನ ಬೇಡ. ಇಲ್ಲಿಯೇ ಇದ್ದು ಈ ಆಶ್ರಮವನ್ನು ಉನ್ನತ ಸ್ಥಿತಿಗೆ ತರಲು ಶ್ರಮಿಸುತ್ತೇವೆ. ಮಕ್ಕಳು ಹೊರಹಾಕಿದಾಗ ಇದುವೇ ತಮ್ಮ ಸ್ವಂತ ಮನೆ ಎಂದು ಭಾವಿಸಬೇಕು. ಆ ರೀತಿಯಲ್ಲಿ ಈ ಆಶ್ರಮವನ್ನು ಬೆಳೆಸುತ್ತೇವೆ ಎಂದು ಹೇಳುತ್ತಾ ಎಲ್ಲರೂ ಅಲ್ಲಿ ಬೇರೆ ಎನ್ನಿಸದೆ ಎಲ್ಲರೊಂದಿಗೆ ಬೆರೆತು ಸಂತೋಷದಿಂದ ಜೀವಿಸುವರು. ಮುಗಿಯಿತು. ಧನ್ಯವಾದಗಳು.